ಬ್ಯಾಟಿಂಗ್ ಮಾಡಬೇಕು. ಆದ್ರೆ ಈ ರೀತಿ ಬ್ಯಾಟಿಂಗ್ ಮಾಡಿದ್ರೆ ಯಾವ ಬೌಲರ್ಸ್ ಬೌಲಿಂಗ್ ಮಾಡ್ತಾರೆ ಭಯ್ಯ? ಶ್ರೀಲಂಕಾ ವಿರುದ್ಧ ಫೈನಲ್ ಪಂದ್ಯದಲ್ಲಿ ದಿಕ್ಕಿಗೆ ಸಿಕ್ಸ್ ಬಾರಿಸಿದ ವೈಭವ್ ಸೂರ್ಯವಂಶಿ ಮತ್ತು ಪ್ರಿಯಾಂಶ್ ಆರ್ಯ ಫೈನಲ್ ಪಂದ್ಯದಲ್ಲಿ ಒನ್ ಸೈಡೆಡ್ ಆಗಿ ಮಾಡಿದ ಓಪನರ್ಸ್. ಹೇಗಿತ್ತು ಆರ್ಭಟ ನಮ್ಮ ಸಿಂಹಗಳದ್ದು? ಹೇಗೆ ಅಬ್ಬರಿಸಿದರು ವೈಭವ್ ಸೂರ್ಯವಂಶಿ ಬ್ಯಾಟ್ ಫೈನಲ್ ಪಂದ್ಯದಲ್ಲಿ ಅಂತ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಈ ಬಾರಿಯ ಟ್ರೀ ಸೀರೀಸ್ ನ ಫೈನಲ್ ಪಂದ್ಯ ಭಾರತ ಮತ್ತು ಶ್ರೀಲಂಕಾ ನಡುವೆ ಆದ್ರೆ ನಡೆಯಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಮೊದಲನೇ 5 ಓವರ್ ನೋಡಿ ಆಡಿದರು. ಆದರೆ ವೈಭವ್ ಸೂರ್ಯವಂಶಿ ಹೊಡೆಯುವ ಹೊಡೆತಕ್ಕೆ ಶ್ರೀಲಂಕಾದ ಬೌಲರ್ಸ್ ಗಳೆಲ್ಲ ಕಕ್ಕಾಬಿಕ್ಕಿ ಆದರು. ಹೌದು ಸ್ನೇಹಿತರ, ಇನ್ನು ವೈಭವ್ ಸೂರ್ಯವಂಶಿ ಅಂತೂ 7ನೇ ಓವರ್ ನಲ್ಲಿ ಬರೋಬ್ಬರಿ 28 ರನ್ ಆದ್ರೆ ಬಾರಿಸುತ್ತಾರೆ. ಇನ್ನು ನಾವು ನೋಡ್ತಾ ಇರೋ ಮ್ಯಾಚ್ ODI ಮ್ಯಾಚ್ ಅಥವಾ T20 ಮ್ಯಾಚ್ ಅನ್ನೋ ರೇಂಜ್ ಗೆ ಬ್ಯಾಟಿಂಗ್ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, 7ನೇ ಓವರ್ ನಲ್ಲಿ ಮೊದಲನೇ ಬಾಲ್ 6 ಹೊಡಿತಾರೆ, 2ನೇ ಬಾಲ್ ಕೂಡ 6 ಹೊಡಿತಾರೆ, ಇನ್ನು 3ನೇ ಬಾಲ್ ಕೂಡ 6 ಹೊಡಿತಾರೆ. ಆದ್ರೆ 4ನೇ ಬಾಲ್ ಮಾತ್ರ ರೋಡಿಗೆ ಹೋಗಿ ಬೀಳುವಂಗಾದ್ರೆ 6 ಹೊಡಿತಾರೆ. ಹೌದು ಸ್ನೇಹಿತರೆ, ಇನ್ನು ಈ 6 ನೋಡಿದಂತ ಗ್ರೌಂಡ್ ನಲ್ಲಿ ಇದ್ದಂತ ಎಲ್ಲ ಅಭಿಮಾನಿಗಳು ಕೂಡ ನಾವೇ ಬ್ಯಾಟಿಂಗ್ ಮಾಡ್ತಾ ಇದ್ದೀವ ಅನ್ನೋ ರೇಂಜ್ಗೆ ಮತ್ತು ಆ ಸಿಚುವೇಶನ್ ಆದ್ರೆ ಕ್ರಿಯೇಟ್ ಆಗಿತ್ತು. ಇನ್ನು ಇವರಿಗೆ ಸಾಥ್ ನೀಡಿದಂತ ಪ್ರಿಯಾಂಶ್ ಆರ್ಯನು ಕೂಡ ನಾನೇನು ಕಮ್ಮಿ ಇಲ್ಲ ಅಂತಂದು ವೈಭವ್ 6 ಹೊಡಿತಾ ಇದ್ದಾರೆ. ವೈಭವ್ ಸೂರ್ಯವಂಶಿಗೆ ಸಾಥ್ ನೀಡಿದಂತ ಪ್ರಿಯಾಂಶ್ ಆರ್ಯ ಅವರು 4 ಗಳಲ್ಲೇ ಡೀಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಹೌದು ಸ್ನೇಹಿತರೆ, ನಾನು ಅವನಿಗಿಂತ ಡೇಂಜರ್ ಅಂತ ಕಾಂಪಿಟೇಷನ್ ಕೊಟ್ಟು ಬ್ಯಾಟಿಂಗ್ ಮಾಡ್ತಾರೆ ಪ್ರಿಯಾಂಶ್ ಆರ್ಯ. ಆದರೆ ಇವರಿಬ್ಬರ ಬ್ಯಾಟಿಂಗ್ ನೋಡಿ ಸ್ಟೇಡಿಯಂಗೆ ಬಂದಿರೋ ಜನ ಮಾತ್ರ ನಾವು ಮ್ಯಾಚ್ ನೋಡ್ತಾ ಇದ್ದೀವ ಅಥವಾ ಹೈಲೈಟ್ಸ್ ನೋಡ್ತಾ ಇದ್ದೀವ ಅನ್ನೋ ಹಾಗೆ ಆಗಿತ್ತಂತಾನೆ ಹೇಳ್ಬೋದು. ಇನ್ನು ಶ್ರೀಲಂಕನ್ ಬೌಲರ್ಸ್ ಅಂತೂ ನಾವು ಯಾವತ್ತೂ ಇವರಿಗೆ ಬೌಲಿಂಗ್ ಮಾಡಲು ಆಗುವುದಿಲ್ಲ ಮತ್ತು ಸಾಧ್ಯನೇ ಇಲ್ಲ ಅನ್ನೋ ರೇಂಜ್ ಆದ್ರೆ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಇನ್ನು ನಮ್ಮನ್ನು ಇಲ್ಲಿಗೆ ಬಿಟ್ಟು ಬಿಡಿ ಅನ್ನೋ ಪರಿಸ್ಥಿತಿ ಎದುರಾಗಿತ್ತು ಶ್ರೀಲಂಕನ್ ಬೌಲರ್ಸ್ ಗಳಿಗೆ. ಆದರೆ ನಮ್ಮ ಭಾರತದ ಅಭಿಮಾನಿಗಳು ಮಾತ್ರ ಅವರಿಗೆ ತಕ್ಕ ಪಾಠ ಕಲಿಸಿ ಅವರಿಗೆ ಇದೇ ರೀತಿ ಆಗ್ಬೇಕು ಅನ್ನೋ ರೇಂಜ್ ಆದ್ರೆ ಬ್ಯಾಟಿಂಗ್ ಮಾಡಿದರು ನಮ್ಮ 2 ಸಿಂಹಗಳು. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಇವರಿಬ್ಬರ ಬ್ಯಾಟಿಂಗ್ ಸಹಾಯದಿಂದ ನಮ್ಮ ಭಾರತ ತಂಡ ಯಾರು ನೋಡದ ಸ್ಕೋರ್ ಆದ್ರೆ ಕಲೆ ಹಾಕುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಬರೋಬ್ಬರಿ 393 ರನ್ ಆದ್ರೆ ಬಾರಿಸುತ್ತಾರೆ. ಹೌದು ಸ್ನೇಹಿತರೆ, ಇದರಲ್ಲಿ ವೈಭವ್ ಸೂರ್ಯವಂಶಿ ಮತ್ತು ಪ್ರಿಯಾಂಶ್ ಆರ್ಯ ಆಟ ಮಾತ್ರ ಭಯಾನಕವಾಗಿತ್ತಂತಾನೆ ಹೇಳ್ಬೋದು. ಮೊದಲಿಗೆ ಓಪನರ್ಸ್ ಬಂದಂತ ಪ್ರಿಯಾಂಶ್ ಆರ್ಯ ಮತ್ತು ವೈಭವ್ ಸೂರ್ಯವಂಶಿ ಅಂತೂ ರಣರೋಚಕ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಪ್ರಿಯಾಂಶ್ ಆರ್ಯ 118 ರನ್ ಬಾರಿಸಿದರೆ ವೈಭವ್ ಸೂರ್ಯವಂಶಿ 127 ರನ್ ಆದ್ರೆ ಹೊಡಿತಾರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಬರೋಬ್ಬರಿ 74 ಬಾಲ್ ಅಲ್ಲಿ 9 4 10 6 172 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಹೌದು ಸ್ನೇಹಿತರೆ, ಆನಂತರ ಬಂದಂತ ಋತುರಾಜ್ ಗಾಯಕ್ವಾಡ್ 34 ರನ್, ತಿಲಕ್ ವರ್ಮಾ 21 ರನ್ ಮತ್ತು ಆಯುಷ್ ಬಡೋಣಿ 2 ರನ್, ಸುಯಾನ್ ಹೆಗ್ಡೆ 28 ರನ್ ಮತ್ತು ವಿಪ್ರಾಜ್ ನಿಗಮ್ 10 ರನ್ ಸಹಾಯದಿಂದ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 393 ರನ್ ಆದ್ರೆ ಹೊಡಿತಾರೆ. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ನಮ್ಮ ಬೌಲರ್ಸ್ ಗಳು ಕೂಡ ಅದೇ ತರ ಪರ್ಫಾರ್ಮ್ ಆದ್ರೆ ಮಾಡ್ತಾರೆ. ಇನ್ನು 394 ರನ್ ಟಾರ್ಗೆಟ್ ಚೇಸ್ ಮಾಡೋಕೆ ಬಂದಂತ ಶ್ರೀಲಂಕಾದ ಆಟಗಾರರು ಒಂದು ಹಂತದಲ್ಲಿ ಇಷ್ಟು ರನ್ ಕೂಡ ಚೇಸ್ ಮಾಡಿ ಬಿಡ್ತಾರೆ ಅನ್ನೋ ರೇಂಜ್ಗೆ ಬ್ಯಾಟಿಂಗ್ ಮಾಡಿದರು. ಆದರೆ ಹರ್ಷದ್ ಖಾನ್ ಮಾಡಿದಂತ ಮಿರಾಕಲ್ ಮಾತ್ರ ಅದ್ಭುತವಾಗಿತ್ತು. ಹೌದು ಸ್ನೇಹಿತರೆ, 9ನೇ ಓವರ್ ಮಾತ್ರ ದಾಖಲೆ ಪುಟಗಳಲ್ಲಿ ಆದ್ರೆ ಸೇರುತ್ತೆ. ಇನ್ನು 9ನೇ ಓವರ್ ನಲ್ಲಿ ಸೆಟ್ ಬ್ಯಾಟರ್ ಇಬ್ಬರನ್ನು ಒಂದೇ ಓವರ್ ನಲ್ಲಿ ಔಟ್ ಮಾಡಿ ಬಿಡ್ತಾರೆ ಹರ್ಷದ್ ಖಾನ್. ಹೌದು ಸ್ನೇಹಿತರೆ, ಅಲ್ಲಿಂದ ಶ್ರೀಲಂಕಾದ ಬ್ಯಾಟರ್ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡಲೇ ಇಲ್ಲ. ನಮ್ಮ ಭಾರತದ ಬೌಲಿಂಗ್ ದಾಳಿಗೆ ತತ್ತರಿಸಿ ಹೋಗುತ್ತಾರೆ ಶ್ರೀಲಂಕನ್ ಬ್ಯಾಟರ್ಸ್. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಈ ಪಂದ್ಯವನ್ನು ಬರೋಬ್ಬರಿ 213 ರನ್ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ವೈಭವ್ ಸೂರ್ಯವಂಶಿ ಇದುವರೆಗೆ SL ವಿರುದ್ಧ ಅಂದ್ರೆ ಶ್ರೀಲಂಕಾ ವಿರುದ್ಧ 2 ಪಂದ್ಯಗಳನ್ನು ಆದ್ರೆ ಆಡಿದ್ದಾರೆ. 2 ಪಂದ್ಯಗಳಲ್ಲಿ ಹೇಳಿಕೊಳ್ಳುವಂತ ಹಾಗೆ ಬ್ಯಾಟಿಂಗ್ ಮಾಡಿಲ್ಲ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯದಲ್ಲಿ ಕೇವಲ 14 ರನ್ ಆಡಿ ಔಟ್ ಆಗುತ್ತಾರೆ ಮತ್ತು ಇನ್ನು 2ನೇ ಪಂದ್ಯದಲ್ಲೂ ಕೂಡ ಶ್ರೀಲಂಕಾ ವಿರುದ್ಧ ಮತ್ತೊಮ್ಮೆ 21 ರನ್ ಆಡಿ ಔಟ್ ಆಗ್ತಾನೆ. ಇನ್ನು 2ನೇ ಪಂದ್ಯದಲ್ಲಿ ಸೂಪರ್ ಓವರ್ ನಲ್ಲೂ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡಲೇ ಇಲ್ಲ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ನಮ್ಮ ವೈಭವ್ ಸೂರ್ಯವಂಶಿ ಅವರು ಎಷ್ಟೆಲ್ಲ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರು ಅಂತ ಹೇಳ್ಕೊಳ್ಳುವಂತ ಪ್ರದರ್ಶನ ಏನೋ ಕೊಡ್ಲಿಲ್ಲ ಅಂತ ಹೇಳ್ಬೋದು 2 ಪಂದ್ಯಗಳಲ್ಲಿ. ಹೌದು ಸ್ನೇಹಿತರೆ, ಇನ್ನು ಹಲವಾರು ಕ್ರಿಕೆಟ್ ದಿಗ್ಗಜರು ಕೂಡ ವೈಭವ್ ಸೂರ್ಯವಂಶಿ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೆ. ಇನ್ನು ಕೆಲವರು ವೈಭವ್ ಅವರ ಅವಕಾಶ ನೀಡಬೇಕು ಮತ್ತು ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡಲೇಬೇಕು ಫೈನಲ್ ಪಂದ್ಯದಲ್ಲಿ ಅಂತ ಹೇಳ್ತಾ ಇದ್ರು. ಆದರೆ ಫೈನಲ್ ಪಂದ್ಯದಲ್ಲಿ ಮಾತ್ರ ಚರಿತ್ರೆನೇ ಬರೆದರು ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಯಾರು
ಯಾರು ಊಹಿಸಿದ ಆಟ ಆಡಿ ಬಿಡುತ್ತಾನೆ ವೈಭವ್ ಸೂರ್ಯವಂಶಿ. ಶ್ರೀಲಂಕಾದ ಬೌಲರ್ಸ್ ಗಳನ್ನು ಚಂಡಾಡಿ ಬಿಡುತ್ತಾನೆ ಫೈನಲ್ ಪಂದ್ಯದಲ್ಲಿ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡೆ ದಿಗ್ಗಜರು ಶಾಕಿಂಗ್ ಹೇಳಿಕೆ ಆದ್ರೆ ನೀಡಿದ್ದಾರೆ ಮತ್ತು ಬ್ಯಾಟಿಂಗ್ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳ್ಬಹುದು. ಹೇಗೆತ್ತು ವೈಭವ್ ಅವರ ಆರ್ಭಟ ಅಂತ ನೋಡೋದಾಯ್ತು ಅಂತಂದ್ರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 5 ಓವರ್ಗಳಲ್ಲಿ ನೋಡಿ ಆಡಿದರು. ಆದರೆ ಇನ್ನು ಉಳಿದ 45 ಓವರ್ ಮಾತ್ರ ಚರಿತ್ರೆನೇ ನಿರ್ಮಿಸಿದರು ಅಂತಾನೆ ಹೇಳ್ಬಹುದು ನಮ್ಮ ಟೀಮ್ ಇಂಡಿಯಾದ ಯಂಗ್ಸ್ಟರ್ಸ್. ಹೌದು ಸ್ನೇಹಿತರೆ, ಒಂದು ಕಡೆಯಿಂದ ವೈಭವ್ ಸೂರ್ಯವಂಶಿ ಬ್ಯಾಟ್ ಬೀಸಿದರೆ ಇನ್ನೊಂದು ಕಡೆಯಿಂದ ಪ್ರಿಯಾಂಶ್ ಆರ್ಯ ಬೆವರಿಳಿಸಿದರು. ಒಂದು ಹಂತದಲ್ಲಿ ಶ್ರೀಲಂಕಾದ ಬೌಲರ್ಸ್ ಗಳಿಗೆ ಇವರಿಗೆ ಹೇಗೆ ಬೌಲಿಂಗ್ ಮಾಡುವುದು ಅನ್ನೋ ಆಲೋಚನೆ ಕೂಡ ಬಂದಿತ್ತಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಅವರು ಹೊಡೆಯುವ ಸಿಕ್ಸ್ ಕಂಡು ಶ್ರೀಲಂಕಾದ ಬೌಲರ್ಸ್ ಗಳ ಎದುರು ಬಿಟ್ಟರು. ಆ ರೇಂಜ್ ಗೆ ಬ್ಯಾಟಿಂಗ್ ಆಡ್ತಾರೆ ವೈಭವ್ ಸೂರ್ಯವಂಶಿ ಫೈನಲ್ ಪಂದ್ಯದಲ್ಲಿ. ಇನ್ನು ನಾವು ಯಾಕೆ ಇವರನ್ನು ಕೆಣಕಿದೆವು ಕಳೆದ ಪಂದ್ಯದಲ್ಲಿ ಅನ್ನೋ ಆಗಿತ್ತ ಅಂತಾನೆ ಹೇಳ್ಬಹುದು ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ನೋಡಿ. ಇನ್ನು ನಾನು IPL ಕಿಡ್ ಅಲ್ಲ, ನಾನು ಇಂಟರ್ನ್ಯಾಷನಲ್ ಕಿಡ್ ಅಂತ ಹೇಳಿ ಸಿಕ್ಸ್ ಹೊಡಿತಾ ಇದ್ರು ವೈಭವ್ ಸೂರ್ಯವಂಶಿ. ಇನ್ನು ಇವರಿಗೆ ಸಾಥ್ ನೀಡಿದಂತ ಪ್ರಿಯಾಂಶ್ ಆರ್ಯನು ಕೂಡ ಭಾರತೀಯರು ಎಷ್ಟು ಬಲಿಷ್ಠರು ಅನ್ನೋ ರೀತಿಯಿಂದ ಬ್ಯಾಟಿಂಗ್ ಮಾಡಿದರು ಇವರಿಬ್ಬರು. ಇನ್ನು ವೈಭವ್ ಸೂರ್ಯವಂಶಿ ಮತ್ತು ಪ್ರಿಯಾಂಶ್ ಆರ್ಯ ಶತಕ ಕಂಡು ಕ್ರಿಕೆಟ್ ದಿಗ್ಗಜರೇ ನೀಡಿದರು ಅಚ್ಚರಿಯ ಹೇಳಿಕೆ. ಹೌದು ಸ್ನೇಹಿತರೆ, ಆ ರೇಂಜ್ ಗೆ ಬ್ಯಾಟಿಂಗ್ ಆಡ್ತಾರೆ ವೈಭವ್ ಸೂರ್ಯವಂಶಿ ಮತ್ತು ಪ್ರಿಯಾಂಶ್ ಆರ್ಯ. ಹೇಗಿತ್ತು ಅಬ್ಬರ ಅಂತ ನೋಡೋದಾಯ್ತು ಅಂತಂದ್ರೆ, ವೈಭವ್ ಸೂರ್ಯವಂಶಿ ಅವರು ಎಷ್ಟು ರನ್ ಹೊಡೆದಿದ್ದಾರೆ ಅಂತಂದ್ರೆ ಬರೋಬ್ಬರಿ 127 ರನ್ ಆದ್ರೆ ಹೊಡಿತಾರೆ. ಹೌದು ಸ್ನೇಹಿತರೆ, 74 ಬಾಲ್ ಅಲ್ಲಿ 127 ರನ್ ಆದ್ರೆ ಹೊಡಿತಾರೆ ವೈಭವ್ ಸೂರ್ಯವಂಶಿ. ಇದರಲ್ಲಿ 9 4 10 6 171 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ವೈಭವ್ ಅವರು. ಹೌದು ಸ್ನೇಹಿತರೆ, ಇವರಿಗೆ ಸಾಥ್ ನೀಡಿದಂತ ಪ್ರಿಯಾಂಶ್ ಆರ್ಯ 118 ರನ್ ಆದ್ರೆ ಹೊಡಿತಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಮತ್ತು ಮಾತ್ರ ನಮ್ಮ ಬ್ಯಾಟಿಂಗ್ ಹೇಗಿದೆ ಅಂತಂದು ಫೈನಲ್ ಪಂದ್ಯದಲ್ಲಿ ಆದ್ರೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಾವು IPL ಕಿಟ್ ಗಳಲ್ಲ, ಇಂಟರ್ನ್ಯಾಷನಲ್ ಕಿಟ್ ಗಳು ಅಂತಂದು ಪ್ರೂವ್ ಮಾಡಿದ್ರ ಅಂತ ಹೇಳ್ಬೋದು ಫೈನಲ್ ಪಂದ್ಯದಲ್ಲಿ. ವೈಭವ್ ಸೂರ್ಯವಂಶಿ ಮತ್ತು ಪ್ರಿಯಾಂಶ್ ಆರ್ಯ ಅವರ ಫೈನಲ್ ಪಂದ್ಯದಲ್ಲಿ ಆಟ ಕಂಡು ಇಡೀ ಕ್ರಿಕೆಟ್ ಜಗತ್ತೇ ನಮ್ಮ ಭಾರತ ಕಡೆಗೆ ನೋಡುವಂತಾಗಿ ಮಾಡಿದರು. ಹೌದು ಸ್ನೇಹಿತರೆ, ನಾವು IPL ಕಿಡ್ ಅಲ್ಲ, ಇಂಟರ್ನ್ಯಾಷನಲ್ ಕಿಡ್. ನಾವು T20 ಬ್ಯಾಟ್ಸ್ಮನ್ ಅಷ್ಟೇ ಅಲ್ಲ, ODI ನಲ್ಲೂ ಕೂಡ T20 ಸೇರಿಯಲ್ಲಿ ಬ್ಯಾಟಿಂಗ್ ಮಾಡ್ತೀವಿ ಅಂತಂದು ವೈಭವ್ ಸೂರ್ಯವಂಶಿ ಪ್ರಿಯಾಂಶ್ ಆರ್ಯ ಶ್ರೀಲಂಕಾದ ಬೌಲರ್ಸ್ ಗಳನ್ನ ತರಟೆಗಾದ್ರೂ ತೆಗೆದುಕೊಂಡರು. ಇನ್ನು ಭಾರತ ಶ್ರೀಲಂಕಾ ನಡುವಿನ ಟ್ರೀ ಸೀರೀಸ್ ನ 4ನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಮತ್ತು ಶ್ರೀಲಂಕಾ ನಡುವೆ ಮ್ಯಾಚ್ ಆದ್ರೆ ಟೈ ಆಗಿರುತ್ತೆ. ಆವಾಗ ಬಂದ್ಬಿಟ್ಟು ಸೂಪರ್ ಓವರ್ ನಡೆದಿರಬೇಕಾದ್ರೆ ಸೂಪರ್ ಓವರ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ ಆದ್ರೆ ಸೋಲುತ್ತೆ. ಹೌದು ಸ್ನೇಹಿತರೆ, ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕಾ ತಂಡದ ಆಟಗಾರರು 19 ರನ್ ಆದ್ರೆ ಹೊಡಿತಾರೆ ಸೂಪರ್ ಓವರ್ ನಲ್ಲಿ. ಹೌದು ಸ್ನೇಹಿತರೆ, ಇನ್ನು ಇದನ್ನು ಚೇಸ್ ಮಾಡೋಕೆ ಬಂದಿರಬೇಕಾದ್ರೆ ನಮ್ಮ ಟೀಮ್ ಇಂಡಿಯನ್ ಆಟಗಾರರಾಗಿರುವಂತಹ ವೈಭವ್ ಸೂರ್ಯವಂಶಿ ಮತ್ತು ಸೂರ್ಯನ್ ಸೆಗಡಿ ಅವರು ಕೇವಲ 9 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು. ಆವಾಗ ಈ ಜಗಳ ಆದ್ರೆ ಆಗುತ್ತೆ. ವೈಭವ್ ಸೂರ್ಯವಂಶಿ ಒಂದೇ ಒಂದು 4 ಆದ್ರೆ ಹೊಡಿತಾರೆ ಸೂಪರ್ ಓವರ್ ನಲ್ಲಿ. ಮತ್ತು ವೈಭವ್ ಸೂರ್ಯವಂಶಿ ಅವರು ಪಂದ್ಯ ಸೋತ ಬಳಿಕ ಡಗೌಟ್ ಕಡೆಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ ಈ ರೀತಿಯಾಗಿ ಚುಚ್ಚು ಮಾತಾಡ್ತಾರೆ ಅಂತ ಹೇಳ್ಬೋದು ಶ್ರೀಲಂಕನ್ ಆಟಗಾರರು. ಇದು IPL ಅಲ್ಲ, ಫ್ಲಾಟ್ ಟ್ರ್ಯಾಕ್ ಎಲ್ಲ ಇಲ್ಲ, ಮತ್ತು ನೀನು IPL ಕಿಡ್ ಅಂತ ಆ ರೀತಿಯಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ ಮುಂದೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಸ್ವಲ್ಪ ಗರಂ ಆಗಿ ಅವರ ಹತ್ತಿರ ಹೋಗಿ ಜಗಳ ಕೂಡ ಆಡ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ರೀತಿ ಆದ್ರೆ ಇತ್ತು. ಇದರ ಬಗ್ಗೆ ಇದೀಗ BCCI ಕೂಡ ಒಂದು ವಾರ್ನಿಂಗ್ ಆದ್ರೆ ಕೊಟ್ಟಿದೆ ವೈಭವ್ ಸೂರ್ಯವಂಶಿ ಅವರಿಗೆ. ಇನ್ನು ಸಂಜಯ್ ಮಂಜ್ರೇಕರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ನಾನು ಸೆಲೆಕ್ಟರ್ ಏನಾದ್ರೂ ಆಗಿತ್ತು ಅಂತಂದ್ರೆ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರನ್ನ ಆಡಿಸುತ್ತಾನೆ ಇರಲಿಲ್ಲ. ಏನೇ ಪ್ರಚೋದನೆ ಬಂದರೂ ಕೂಡ ಸಹ ಮೈದಾನದಲ್ಲಿ ದೈಹಿಕ ಹಲ್ಲೆ ಮಾಡಲು ಹೋಗಬಾರದು ಅನ್ನೋದು ಆತನಿಗೆ ಗೊತ್ತಾಗಲು ತಂಡದಿಂದ ಡ್ರಾಪ್ ಮಾಡ್ತಿದ್ದೆ ಅಂದು ಸಂಜಯ್ ಮಂಜ್ರೇಕರ್ ಆದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಮತ್ತು ಒಂದು ಬಿಗ್ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು BCCI ಕೂಡ ಇದೀಗ ವಾರ್ನಿಂಗ್ ಕೊಟ್ಟಿದೆ ಅಂತಾನೆ ವೈಭವ್ ಸೂರ್ಯವಂಶಿಗೆ. ಹೌದು ಸ್ನೇಹಿತರೆ, ಟೀಮ್ ಮ್ಯಾನೇಜ್ಮೆಂಟ್ ಈ ರೀತಿ ಆದ್ರೆ ಹೇಳಿದ್ದಾರೆ ಅಂತೆ. ವೈಭವ್ ಸೂರ್ಯವಂಶಿಗೆ ಇನ್ನೂ ಸಣ್ಣ ವಯಸ್ಸು, ಆ ಕಾರಣದಿಂದಾಗಿ ಅವನಿಗೆ ಅಷ್ಟೊಂದೇನು ಗೊತ್ತಿಲ್ಲ. ಆ ಕಾರಣದಿಂದಾಗಿ ಮುಂದಿನ ಬರುವಂತ ಪಂದ್ಯಗಳಲ್ಲಿ ಅವನು ಆ ರೀತಿ ತಪ್ಪು ಮಾಡಿಕೊಳ್ಳದ ಹಾಗೆ ನಾವು ನೋಡಿಕೊಳ್ಳುತ್ತೇವೆ ಎಂದು ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಆದ್ರೆ ಇದನ್ನು ತಾವೇ ವಹಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಜಗಳವನ್ನು. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ BCCI ಕಡೆಯಿಂದ ವೈಭವ್ ಸೂರ್ಯವಂಶಿಗೆ ವಾರ್ನಿಂಗ್ ನೋಟಿಸ್ ಆದ್ರೆ ಹೋಗಿದೆ ಅಂತೆ. ಇನ್ನು ಇನ್ನೊಂದೇನಪ್ಪಾ ಅಂತಂದ್ರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಆಸ್ಟ್ರೇಲಿಯಾದ ನಾಯಕ ಆಗಿರುವಂತಹ ಶಣಕ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಶಣಕ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನ ಮತ್ತು ನಮ್ಮ ಭಾರತ ಈ 3 ತಂಡಗಳ ನಡುವೆ ಟ್ರೀ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ ICC ಕಡೆಯಿಂದ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ 2 ತಂಡದ ಜೊತೆಗೆ 2 ಪಂದ್ಯಗಳನ್ನಾದ್ರೆ ಆಡಬೇಕಿತ್ತು ಅಂತಾನೆ ಹೇಳ್ಬೋದು.
ಇದೀಗ ಶ್ರೀಲಂಕಾದ ಜೊತೆ 2 ಪಂದ್ಯಗಳನ್ನಾದ್ರೆ ಕಂಪ್ಲೀಟ್ ಏನೋ ಮಾಡಿದೆ. ಇನ್ನು ಟ್ರೀ ಸೀರೀಸ್ ಅಲ್ಲಿ ನಮ್ಮ ಭಾರತ ತಂಡ ಶ್ರೀಲಂಕಾ ವಿರುದ್ಧ 1 ಪಂದ್ಯದಲ್ಲಿ ಸೋತು 1 ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯದಲ್ಲಿ 8 ರನ್ಗಳಿಂದ ಆದ್ರೆ ಗೆದ್ದಿತ್ತು ಸೋಲೋ ಪಂದ್ಯವನ್ನು ಕೂಡ. ಇದೀಗ 2ನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಶ್ರೀಲಂಕನ್ ವಿರುದ್ಧ ಸೂಪರ್ ಓವರ್ ನಲ್ಲಿ ಆದ್ರೆ ಪಂದ್ಯವನ್ನಾದ್ರೆ ಸೋತಿದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 265 ರನ್ ಆದ್ರೆ ಹೊಡೆದಿರ್ತಾರೆ 10 ವಿಕೆಟ್ ಕಳ್ಕೊಂಡು. ಇನ್ನು ಶ್ರೀಲಂಕನ್ ಕೂಡ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ 265 ರನ್ ಮಾತ್ರ ಹೊಡಿತಾರೆ ಅಂತ ಹೇಳ್ಬೋದು 9 ವಿಕೆಟ್ ಕಳ್ಕೊಂಡು. ಇನ್ನು ಈ ಪಂದ್ಯನೂ ಕೂಡ ಡ್ರಾ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಸೂಪರ್ ಓವರ್ ನಲ್ಲಿ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿದಂತ ಶ್ರೀಲಂಕಾ ಎ ತಂಡ ಮೊದಲನೇ ಓವರ್ ನಲ್ಲಿ ಅಂದ್ರೆ 1 ಓವರ್ ನಲ್ಲಿ ಬಂದ್ಬಿಟ್ಟು 16 ರನ್ ಆದ್ರೆ ಹೊಡಿತಾರೆ ಮತ್ತು ಒಂದು ನೋಬಲ್ ಪ್ಲಸ್ ರನ್ ಅಂತ ಹೇಳ್ಬೋದು 18 ರನ್ ಆದ್ರೆ ಹೊಡಿತಾರೆ 1 ಓವರ್ ನಲ್ಲಿ. ಹೌದು ಸ್ನೇಹಿತರೆ, ಆನಂತರ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು 19 ರನ್ ಗಳನ್ನ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ಸೂರ್ಯನ್ ಹೆಗ್ಡೆ ಬಂದ್ಬಿಟ್ಟು ಮೊದಲನೇ 2 ಬಾಲ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ಸೋಲಿಗೆ ಕಾರಣರಾಗ್ತಾರೆ ಅಂತಾನೆ ಹೇಳ್ಬೋದು. ಮೊದಲನೇ ಬಾಲ್ ಅಲ್ಲಿ ಸಿಂಗಲ್ ಆಡಿದ್ರೆ ಇನ್ನೊಂದು ಬಾಲ್ ಆದ್ರೆ ತಿಂತಾರೆ. ಇನ್ನು 3ನೇ ಬಾಲ್ ವೈಭವ್ ಸೂರ್ಯವಂಶಿ ಏನೋ ಸ್ಟ್ರೈಕ್ ಸಿಗುತ್ತೆ. ವೈಭವ್ ಸೂರ್ಯವಂಶಿ ಅವರು ಮೊದಲನೇ ಬಾಲ್ ಅಲ್ಲೇ 4 ಹೊಡಿತಾರೆ. ಆದ್ರೆ 4ನೇ ಬಾಲ್ ಅಲ್ಲಿ 2 ರನ್ ಆದ್ರೆ ಬರುತ್ತೆ ಮತ್ತು ಇನ್ನು 1 ಬಾಲ್ಗೆ 8 ರನ್ ಬೇಕಿದ್ದಾಗ ನಮ್ಮ ಭಾರತ ತಂಡ ಈ ಪಂದ್ಯವನ್ನಾದ್ರೆ ಸೋಲುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡ ಸೂಪರ್ ಓವರ್ ನಲ್ಲಿ ಸೋತ ಬಳಿಕ ವೈಭವ್ ಸೂರ್ಯವಂಶಿ ಮತ್ತು ಸೂರ್ಯನ್ ಹೆಗ್ಡೆ ಅವರು ಡಗೋಟ್ ಕಡೆಗೆ ನಡೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಶ್ರೀಲಂಕನ್ ಆಟಗಾರರು ಎಲ್ಲರೂ ಕೂಡ ಸೆಲೆಬ್ರೇಷನ್ ಏನೋ ಮಾಡ್ತಾ ಇರ್ತಾರೆ. ಹೌದು ಸ್ನೇಹಿತರೆ, ಅಲ್ಲೇ ವೈಭವ್ ಸೂರ್ಯವಂಶಿ ಮತ್ತು ಸೂರ್ಯನ್ ಹೆಗ್ಡೆನು ಕೂಡ ಡಗೋಟ್ ಕಡೆಗೆ ನಡೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ವೈಭವ್ ಸೂರ್ಯವಂಶಿಗೆ ಇಲ್ಲದ ಮಾತಾಡುತ್ತಾರೆ ಅಂತಾನೆ ಹೇಳ್ಬಹುದು. ಇದು IPL ಅಲ್ಲ ಮತ್ತು IPL ಅಲ್ಲಿ ನಿನ್ನ ಆಟ ನಡೆಯುತ್ತೆ, ಇದು ಫ್ಲಾಟ್ ಟ್ರ್ಯಾಕ್ ಅಲ್ಲ ಮತ್ತು ನೀನು ಇಲ್ಲಿ ಶ್ರೀಲಂಕನ್ ಪಿಚ್ಚುಗಳಲ್ಲಿ ಆಡಲು ಸಾಧ್ಯವಿಲ್ಲ ಅಂತಂದು ಈ ರೀತಿ ಸ್ವಲ್ಪ ಬೇಡದ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿಗೆ. ಆವಾಗ ಸ್ವಲ್ಪ ಗರಂ ಆದಂತ ವೈಭವ್ ಸೂರ್ಯವಂಶಿನೂ ಕೂಡ ನೆಕ್ಸ್ಟ್ ಮುಂದಿನ ಪಂದ್ಯದಲ್ಲಿ ಸಿಗ್ರಿ ನೋಡ್ಕೊಳ್ತೀನಿ ಅನ್ನೋ ರೀತಿ ಆದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ.